ಒಮ್ಮೆ ಊಹಿಸ್ಕೊಳ್ಳಿ, ಒಬ್ಬ ಸಾಮಾನ್ಯ ನಿರಾಯುಧ ವ್ಯಕ್ತಿನ ಬಂಧಿಸೋಕೆ ಅಂತ ತರಬೇತಿ ಪಡೆದಂಥ ಶಸ್ತ್ರಸಜ್ಜಿತ ಕಾವಲಾಳುಗಳ ಪಡೆಯೊಂದು ಕಳಿಸ್ತಾರೆ. ಹೌದು, ಅಂದ್ರೆ ಫುಲ್ ಪ್ರಿಪೇರ್ ಆಗಿ ಹೋಗಿರ್ತಾರೆ. ಕರೆಕ್ಟ್. ಆದ್ರೆ ಆ ಕಾವಲಾಳುಗಳು ಆತನಿಗೆ ಕೈಕೋಳು ಹಾಕೋ ಬದಲು ಆತನ ಮಾತುಗಳನ್ನ ಕೇಳಿ ಫುಲ್ ಮಂತ್ರಮುಗ್ಧರಾಗ್ಬಿಡ್ತಾರೆ. ಖಾಲಿ ಕೈಯಲ್ಲಿ ತಮ್ಮ ಮೇಲಧಿಕಾರಿಗಳ ಹತ್ರ ವಾಪಸ್ ಬರ್ತಾರೆ ಅಲ್ವಾ? ಎಕ್ಸಾಕ್ಟ್ಲಿ. ಮೇಲಾಧಿಕಾರಿಗಳು ಯಾಕೆ ಹಿಡಿತರ್ಲಿಲ್ಲ ಅಂತ ಗರ್ಜಿಸಿದಾಗ ಆ ಕಾವಲಾಳುಗಳು ಕೊಡೋ ಉತ್ತರ ಏನ್ ಗೊತ್ತಾ? ಆತ ಮಾತನಾಡುವಂತೆ ಜಗತ್ತಲ್ಲಿ ಯಾರೂ ಎಂದೂ ಮಾತನಾಡಿರ್ಲಿಲ್ಲ ಅಂತ. ಓ, ಇದು ಕೇಳೋಕೆ ಯಾವುದೋ ಸಿನಿಮಾದ ರೋಚಕ ದೃಶ್ಯ ತರಾನೇ ಇದೆ. ಹೌದಲ್ವಾ? ಆದರೆ ಇದು ಸಿನಿಮಾ ಅಲ್ಲ, ಸಾವಿರಾರು ವರ್ಷಗಳ ಹಿಂದೆ ನಡೆದ ಮನುಷ್ಯನ ಮನೋವಿಜ್ಞಾನವನ್ನ ಬೆತ್ತಲೆ ಮಾಡೋ ಒಂದು ಐತಿಹಾಸಿಕ ಘಟನೆ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮಸ್ಕಾರ. ಈ ಚರ್ಚೆಯಲ್ಲಿ ನಾವು ಇತಿಹಾಸಕಾರರ ಟಿಪ್ಪಣಿಗಳು, ಮನೋವಿಜ್ಞಾನಿಗಳ ಸಂಶೋಧನಾ ವರದಿಗಳು, ಆಮೇಲೆ ಕೆಲವು ಪ್ರಾಚೀನ ಗ್ರಂಥಗಳ ವಿಶ್ಲೇಷಣೆಗಳನ್ನು ನಮ್ಮ ಮುಂದಿಟ್ಕೊಂಡಿದ್ದೀವಿ. ಈ ಎಲ್ಲ ನೂಲಗಳನ್ನು ಬಳಸ್ಕೊಂಡು ಯೋವನ್ನ 7.4053 ಅನ್ನೋ ಒಂದು ಪ್ರಾಚೀನ ಪಠ್ಯವನ್ನ ಒಡೆದು ನೋಡಲಿದ್ದೀವಿ. ಅಂದ್ರೆ ನಮ್ಮ ಇಂದಿನ ಮುಖ್ಯ ಉದ್ದೇಶ ಕೇವಲ ಒಂದು ಚಾರಿತ್ರಿಕ ಘಟನೆಯನ್ನ ಮೆಲುಕು ಹಾಕೋದಲ್ಲ. ಖಂಡಿತ ಅಲ್ಲ. ಬದಲಾಗಿ ಸತ್ಯ ಮತ್ತು ಮನುಷ್ಯನ ಪೂರ್ವಾಗ್ರಹಗಳ ನಡುವೆ ನಡೆಯುವ ಐತಿಹಾಸಿಕ ಸಂಘರ್ಷದ ಹಿಂದಿನ ಅಸಲಿ ಕಾರ್ಯವಿಧಾನ, ಅಂದ್ರೆ ಆ ಮೆಕ್ಯಾನಿಸಮ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ನಿಜ. ಈ ನಿರ್ದಿಷ್ಟ ಪಠ್ಯವನ್ನ ಮತ್ತೆ ನಮ್ಮ ಮುಂದಿರೋ ಅಧ್ಯಯನ ಸಾಮಗ್ರಿಗಳನ್ನ ಗಮನಿಸಿದಾಗ ಇದೊಂದು ಧಾರ್ಮಿಕ ಚರ್ಚೆಗಿಂತ ಹೆಚ್ಚಾಗಿ, ಅಂದ್ರೆ ಇದೊಂದು ಸೈಕಾಲಜಿಕಲ್ ಸ್ಟಡಿ ತರನಾ? ಕರೆಕ್ಟ್. ಇದು ಗ್ರೂಪ್ ಡೈನಾಮಿಕ್ಸ್ ಅಥವಾ ಗುಂಪುಗಾರಿಕೆ ಮತ್ತು ಅಧಿಕಾರದ ಅಹಂಕಾರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲಿನ ಒಂದು ಮಾಸ್ಟರ್ ಕ್ಲಾಸ್ನಂತೆ ಕಾಣುತ್ತೆ. ಓ, ಇಂಟ್ರೆಸ್ಟಿಂಗ್. ಹೌದು. ನಾವು ಹೊಸ ಮಾಹಿತಿಯನ್ನ ಸ್ವೀಕರಿಸುವಾಗ ನಮ್ಮ ಮೆದುಳು ಹೇಗೆ ವರ್ತಿಸುತ್ತೆ, ನಮ್ಮ ಮೊದಲೇ ನಿರ್ಧಾರಿತವಾದ ನಂಬಿಕೆಗಳು ಸತ್ಯವನ್ನ ಹೇಗೆ ಮರೆಮಾಚುತ್ತವೆ ಅನ್ನೋದನ್ನ ಈ ಮೂಲಗಳು ಅತ್ಯಂತ ಸ್ಪಷ್ಟವಾಗಿ ವಿವರಿಸ್ತವೆ. ಅಂದ್ರೆ ಆ ಕಾಲದ ಜೆರುಸಲೇಂನ ಬೀದಿಗಳಲ್ಲಿ ನಡೆದ ಈ ಸಂಘರ್ಷ ಇಂದಿನ ನಮ್ಮ ಕಾರ್ಪೊರೇಟ್ ಬೋರ್ಡ್ ರೂಮ್ಗಳು ಅಥವಾ ಸೋಷಿಯಲ್ ಮೀಡಿಯಾ ಚರ್ಚೆಗಳಿಗಿಂತ ಭಿನ್ನವಾಗಿರ್ಲಿಲ್ಲ ಅನ್ಬೋದಾ? 100ಕ್ಕೆ 100 ನಿಜ. ಮನುಷ್ಯನ ಸ್ವಭಾವ ಸಾವಿರಾರು ವರ್ಷಗಳಾದ್ರೂ ಬದಲಾಗಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮೊದಲು ಆ ಕಾಲದ ಸಾಮಾಜಿಕ ಮತ್ತೆ ಆ ಭೌಗೋಳಿಕ ಹಿನ್ನೆಲೆಯನ್ನ ಬಿಡಿಸಿ ನೋಡ್ಬೇಕಲ್ವಾ? ಖಂಡಿತ. ಆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ನಮ್ಗೆ ಈ ಇಶ್ಯೂ ಅರ್ಥ ಆಗಲ್ಲ. ಸೊ ನಮ್ಮ ಮುಂದಿರೋ ಐತಿಹಾಸಿಕ ದಾಖಲೆಗಳ ಪ್ರಕಾರ ಆ ಕಾಲದ ಯಹೂದ್ಯರು ಒಬ್ಬ ಮೆಸ್ಸಾಯನಿಗಾಗಿ, ಅಂದ್ರೆ ರೋಮನ್ನರ ದಬ್ಬಾಳಿಕೆಯಿಂದ ತಮ್ಮನ್ನ ರಕ್ಷಿಸೋ ಒಬ್ಬ ಲೋಕೋದ್ಧಾರಕನಿಗಾಗಿ ಕಾತರದಿಂದ ಕಾಯ್ತಾ ಇದ್ರು. ಹೌದು, ಅದೊಂದು ದೊಡ್ಡ ನಿರೀಕ್ಷೆ ಆಗಿತ್ತು ಆ ಕಾಲದಲ್ಲಿ. ಹಳೆಯ ಒಡಂಬಡಿಕೆಯ ಮೀಕಾ 5.2ರ ಉಲ್ಲೇಖದಂತೆ ಈ ನಾಯಕ ದಾವೀದನ ಊರಾದ ಬೆತ್ಲೆಹೇಮಿನಲ್ಲಿ ಹುಟ್ಟಬೇಕು ಅನ್ನೋದು ಅವರ ಬಲವಾದ ನಂಬಿಕೆಯಾಗಿತ್ತು. ಆದ್ರೆ ಯೇಸುಸ್ವಾಮಿ ಬೆಳೆದದ್ದು ಮತ್ತೆ ತಮ್ಮ ಬಹುಪಾಲು ಕಾರ್ಯಗಳನ್ನ ಮಾಡಿದ್ದು ಗಲಿಲೇಯ ಪ್ರಾಂತ್ಯದಲ್ಲಿ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ, ಒಂದು ನಿಮಿಷ, ಇಲ್ಲಿ ಗಲಿಲೇಯ ಮತ್ತು ಜೆರುಸಲೇಂ ನಡುವಿನ ಈ ವಿಭಜನೆ ಕೇವಲ ಭೌಗೋಳಿಕವಾಗಿ ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಈ ಎರಡೂ ಪ್ರದೇಶಗಳ ನಡುವೆ ಅಂಥದ್ದೇನಿತ್ತು? ಅಲ್ಲಿ ಭಾರಿ ದೊಡ್ಡ ಸಾಮಾಜಿಕ ಮತ್ತೆ ಆರ್ಥಿಕ ಕಂದಕವಿತ್ತು. ಜೆರುಸಲೇಂ ಎಂದ್ರೆ ಅದು ಅಧಿಕಾರದ ಕೇಂದ್ರ, ಈಗಿನ ಕ್ಯಾಪಿಟಲ್ ಸಿಟಿ ತರ. ಎಕ್ಸಾಕ್ಟ್ಲಿ. ಅದು ಪ್ರಾಚೀನ ಕಾಲದ ಐವಿ ಲೀಗ್ ಇದ್ದಂತೆ. ಅಲ್ಲಿ ಬೃಹತ್ ದೇವಾಲಯವಿತ್ತು, ದೊಡ್ಡ ದೊಡ್ಡ ಪಂಡಿತರಿದ್ರು, ಧಾರ್ಮಿಕ ಮತ್ತೆ ರಾಜಕೀಯ ನಾಯಕರಿದ್ರು. ಅವೆಲ್ಲರೂ ತಮ್ಮನ್ನ ತಾವು ಅತ್ಯಂತ ಸುಶಿಕ್ಷಿತರು, ಆಮೇಲೆ ಗಣ್ಯರು ಅಂತ ಭಾವಿಸಿದ್ರು. ಓ, ಅಂದ್ರೆ ನಾವೇ ಶ್ರೇಷ್ಠ ಅನ್ನೋ ಭಾವನೆ. ಹೌದು. ಇನ್ನೊಂದೆಡೆ ಗಿಲೀಲೆಯ ಅನ್ನೋದು ರಾಜಧಾನಿಯಿಂದ ದೂರವಿದ್ದ ಒಂದು ಕೃಷಿ ಮತ್ತು ಮೀನುಗಾರಿಕಾ ಪ್ರಾಂತ್ಯ. ಸೊ ರೂರಲ್ ಏರಿಯಾ. ಕರೆಕ್ಟ್. ಅಲ್ಲಿನ ಜನರ ಭಾಷೆಯ ಉಚ್ಚಾರಣೆ ಭಿನ್ನವಾಗಿತ್ತು. ಅವರು ಶ್ರಮಿಕ ವರ್ಗದವರಾಗಿದ್ರು. ಜೆರುಸಲೇಂನ ಗಣ್ಯರ ದೃಷ್ಟಿಯಲ್ಲಿ ಗೆಲೀಲೆಯದವರು ಅಶಿಕ್ಷಿತರು, ಸಂಸ್ಕೃತಿ ಇಲ್ಲದವರು ಮತ್ತೆ ಧರ್ಮಶಾಸ್ತ್ರದ ಸೂಕ್ಷ್ಮತೆಗಳನ್ನ ಅರಿಯದವರು ಅಂತ ಒಂದು ಭಾವನೆ ಇತ್ತು. ಅಂದ್ರೆ ಗೆಲೀಲೆಯದಿಂದ ಯಾವ ಪ್ರವಾದಿಯೂ ಬರೋದಿಲ್ಲ ಅನ್ನೋದು ಕೇವಲ ಒಂದು ಹೇಳಿಕೆ ಆಗಿರಲಿಲ್ವಾ? ಇಲ್ಲ, ಅದು ಶತಮಾನಗಳಿಂದ ಬೇರೂರಿದ್ದ ಒಂದು ಸಾಂಸ್ಕೃತಿಕ ಅಹಂಕಾರ. ರಾಜಧಾನಿಯ ಜನರು ಹಳ್ಳಿಯವರನ್ನ ನೋಡೋ ಅದೇ ಕೀಳುಭಾವನೆ ಅದು. ಓ ವಾವ್. ಅಂದ್ರೆ ಸತ್ಯ ಎಲ್ಲಿಂದ ಬರ್ತಾ ಇದೆ ಅನ್ನೋದಕ್ಕಿಂತ ಅದು ಯಾರಿಂದ ಬರ್ತಾ ಇದೆ, ಅವ್ರ ಊರ್ ಯಾವುದು ಅನ್ನೋದ್ರ ಮೇಲೆಯೇ ಇಡೀ ಮೌಲ್ಯಮಾಪನ ನಿಂತಿತ್ತು ಅಂತಾಯ್ತು. ಹೌದು, ಪೂರ್ವಾಗ್ರಹ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು. ಈ ಹಿನ್ನೆಲೆಯನ್ನ ಇಟ್ಕೊಂಡು ನೋಡಿದಾಗ ಜನಸಾಮಾನ್ಯರ ಪ್ರತಿಕ್ರಿಯೆ ಬಹಳ ಕುತೂಹಲಕಾರಿಯಾಗಿದೆ. ನಮ್ಮ ದಾಖಲೆಗಳು ಹೇಳೋ ಹಾಗೆ ಯೇಸುವಿನ ಬೋಧನೆಗಳನ್ನ ಕೇಳಿದ ಜನಸಾಮಾನ್ಯರಲ್ಲಿ ಒಂದು ದೊಡ್ಡ ಗೊಂದಲ ಶುರುವಾಗುತ್ತೆ. ಅವ್ರು ಕನ್ಫ್ಯೂಸ್ ಆಗ್ತಾರೆ. ಹೌದು. ಅವರ ಕಣ್ಣು ಮತ್ತೆ ಕಿವಿಗಳು ಈತನೇ ನಿಜವಾದ ಪ್ರವಾದಿ ಅಂತ ಹೇಳ್ತಾ ಇದ್ವು. ಆದ್ರೆ ಅವರ ತರ್ಕ, ಇಲ್ಲ,
ಲೋಕೋದ್ಧಾರಕ ಬೆತ್ಲೆಹೇಮಿಂದ ಬರಬೇಕಲ್ವಾ, ಈತ ಗಲಿಲೇಯದವನಲ್ವೇ ಅಂತ ವಾದಿಸ್ತಾ ಇತ್ತು. ಇದನ್ನೇ ನಾವು ಸೈಕಾಲಜಿಯಲ್ಲಿ ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಕರೆಯೋದು. ಅರಿವಿನ ಗೊಂದಲ. ಆದರೆ ಇಲ್ಲಿ ಜನಸಾಮಾನ್ಯರು ಸತ್ಯವನ್ನು ಒಪ್ಕೊಳ್ಳೋಕೆ ಸಿದ್ಧರಿದ್ರೂ ಒಂದು ಸಣ್ಣ ತಾಂತ್ರಿಕ ಅಂಶ ಅವರನ್ನ ತಡೆದು ನಿಲ್ಲಿಸ್ತಾ ಇತ್ತಲ್ಲ, ಇದು ಹೇಗೆ ಸಾಧ್ಯ? ಯಾಕಂದ್ರೆ ಜನರಿಗೆ ಯೇಸು ವಾಸ್ತವವಾಗಿ ಬೆತ್ಲೆಹೇಮಿನಲ್ಲೇ ಹುಟ್ಟಿದ್ರು ಅನ್ನೋ ಸಂಪೂರ್ಣ ಮಾಹಿತಿ ಇರ್ಲಿಲ್ಲ. ಅವರ ಬಳಿ ಇದ್ದದ್ದು ಅಪೂರ್ಣ ಮಾಹಿತಿ ಅಷ್ಟೇ. ಓ, ಅಂದ್ರೆ ಅವರಿಗೆ ಫುಲ್ ಸ್ಟೋರಿ ಗೊತ್ತಿರ್ಲಿಲ್ಲ. ಹೌದು. ಮಾನವನ ಮೆದುಳು ಯಾವಾಗಲೂ ಮಾಹಿತಿಯನ್ನ ಸುಲಭವಾದ ವರ್ಗಗಳಲ್ಲಿ ಅಂದ್ರೆ ಕ್ಯಾಟಗರಿಗಳಲ್ಲಿ ವಿಂಗಡಿಸಲು ಬಯಸುತ್ತೆ. ಮೆಸಾಯನು ಬೆತ್ಲೆಹೇಮಿನಿಂದ ಬರ್ತಾನೆ ಅನ್ನೋದು ಅವರ ತಲೆಯಲ್ಲಿ ಫಿಕ್ಸ್ ಆಗಿದ್ದ ಒಂದು ಕ್ಯಾಟಗರಿ. ಓಕೆ. ಆದ್ರೆ ಅವರ ಮುಂದಿದ್ದ ವ್ಯಕ್ತಿ ಬಂದದ್ದು ಗೆಲಿಲೇಯದಿಂದ. ಆದ್ರೂ ಆತನ ಮಾತುಗಳು ದೈವಿಕವಾಗಿದ್ವು. ಈ ಹೊಸ ವಾಸ್ತವ ಅವರ ಹಳೆಯ ಕ್ಯಾಟಗರಿಗೆ ಹೊಂದಿಕೆ ಆಗ್ಲಿಂದ. ಆಗ ಮೆದುಳು ಹೇಗೆ ರಿಯಾಕ್ಟ್ ಮಾಡುತ್ತೆ? ಹೀಗಾದಾಗ ಮೆದುಳು ಹೊಸ ಕ್ಯಾಟಗರಿಯನ್ನ ಸೃಷ್ಟಿಸು ಬದಲು ಸತ್ಯವನ್ನೇ ಅನುಮಾನಿಸಲು ಶುರು ಮಾಡುತ್ತೆ. ಅಪೂರ್ಣ ಮಾಹಿತಿಯು ಹೇಗೆ ಒಂದು ಇಡೀ ಸಮುದಾಯವನ್ನ ಸತ್ಯದಿಂದ ವಂಚಿತರನ್ನಾಗಿ ಮಾಡಬಲ್ಲದು ಅನ್ನೋದಕ್ಕೆ ಇದೊಂದು ಕ್ಲಾಸಿಕ್ ಉದಾಹರಣೆ. ಇದು ನಿಜಕ್ಕೂ ಭಯಾನಕ. ಕೇವಲ ಒಂದು ಮಾಹಿತಿಯ ತುಣುಕು ಮಿಸ್ ಆಗಿದ್ರಿಂದ ಅವರು ಎಂಥ ದೊಡ್ಡ ಐತಿಹಾಸಿಕ ಕ್ಷಣವನ್ನ ಕಳೆದುಕೊಂಡ್ರು. ಖಂಡಿತ. ಇನ್ಫಾರ್ಮೇಷನ್ ಗ್ಯಾಪ್ ತುಂಬಾನೇ ಡೇಂಜರಸ್. ಆದರೆ ಒಂದು ಕಡೆ ಜನಸಾಮಾನ್ಯರು ಈ ಬೌದ್ಧಿಕ ಗೊಂದಲದಲ್ಲಿ ಸಿಲುಕಿದ್ರೆ, ಇನ್ನೊಂದು ಕಡೆ ನಾವು ಕಾರ್ಯಕ್ರಮದ ಆರಂಭದಲ್ಲಿ ಪ್ರಸ್ತಾಪಿಸಿದ ಆ ಕಾವಲಾಳುಗಳ ಪ್ರಸಂಗ ಬರುತ್ತೆ. ಹೌದು, ಆ ಗಾರ್ಡ್ಸ್ ಇನ್ಸಿಡೆಂಟ್. ಫರಿಸಾಯಲು ಮತ್ತು ಮುಖ್ಯ ಯಾಜಕರು ಈ ಗೊಂದಲವನ್ನ ಹತ್ತಿಕ್ಕಲು ಕಾವಲಾಳುಗನ್ನ ಕಳಿಸ್ತಾರೆ. ಆದರೆ ಆ ಶಸ್ತ್ರಸಜ್ಜಿತ ಕಾವಲಾಳುಗಳು ಬರಿಗೈಯಲ್ಲಿ ವಾಪಸ್ ಬರ್ತಾರೆ. ಇದು ಆಡಳಿತ ವರ್ಗಕ್ಕೆ ಒಂದು ದೊಡ್ಡ ಶಾಕ್ ಆಗಿರುತ್ತೆ. ಇಲ್ಲೇ ನನಗೆ ಅರ್ಥವಾಗದ ವಿಷಯ ಏನಂದ್ರೆ, ಈ ಕಾವಲಾಳುಗಳು ಯಾವುದೇ ಧರ್ಮಶಾಸ್ತ್ರಜ್ಞರಲ್ಲ, ಕೇವಲ ಆದೇಶ ಪಾಲಿಸೋ ಸೈನಿಕರು. ಅವ್ರು ಯಾಕೆ ಮೇಲಧಿಕಾರಿಗಳ ಆದೇಶವನ್ನ ಧಿಕ್ಕರಿಸುವಷ್ಟು ಧೈರ್ಯ ಮಾಡಿದ್ರು? ಯಾಕಂದ್ರೆ ಆ ಕಾವಲಾಳುಗಳಿಗೆ ಕಳೆದುಕೊಳ್ಳಲು ಯಾವುದೇ ಬೌದ್ಧಿಕ ಅಹಂಕಾರ ಇರ್ಲಿಲ್ಲ. ಇದು ಬಹಳ ಮುಖ್ಯವಾದ ಅಂಶ ಗೊತ್ತಾ? ಅಂದ್ರೆ ಅವರಿಗೆ ಯಾವುದೇ ಪ್ರೆಸ್ಟೀಜ್ ಇಶ್ಯೂ ಇರ್ಲಿಲ್ಲ ಅಂತನಾ? ಕರೆಕ್ಟ್. ಫರಿಸಾಯರು ಮತ್ತು ಪಂಡಿತರಿಗೆ ತಮ್ಮದೇ ಆದ ಒಂದು ಇಮೇಜ್ ಇತ್ತು, ಒಂದು ಪ್ರತಿಷ್ಠೆ ಇತ್ತು. ಆದ್ರೆ ಈ ಸಾಮಾನ್ಯ ಕಾವಲಾಳುಗಳಿಗೆ ಅಂಥ ಯಾವ ಹೊರೆಯೂ ಇರಲಿಲ್ಲ. ಅವರು ಸತ್ಯವನ್ನ ಯಾವುದೇ ಫಿಲ್ಟರ್ ಇಲ್ಲದೆ ನೇರವಾಗಿ ಸ್ವೀಕರಿಸೋ ಸ್ಥಿತಿಯಲ್ಲಿದ್ರು. ಓ, ಅಂದ್ರೆ ಅವ್ರ ಮನಸ್ಸು ಮುಕ್ತವಾಗಿತ್ತು. ಹೌದು. ಯೇಸುವಿನ ಮಾತುಗಳಲ್ಲಿದ್ದ ನೈತಿಕ ಶಕ್ತಿ ಮತ್ತೆ ಆ ಪ್ರಾಮಾಣಿಕತೆ ಅವರ ಅಂತಃಕರಣವನ್ನ ತಟ್ಟಿತು. ಶಸ್ತ್ರಾಸ್ತ್ರಗಳು ಕೇವಲ ಭೌತಿಕ ಶರೀರವನ್ನ ನಿಯಂತ್ರಿಸಬಲ್ಲವು, ಆದ್ರೆ ಪ್ರಬಲವಾದ ಮತ್ತು ಸತ್ಯವಾದ ಮಾತುಗಳು ಮನುಷ್ಯನ ಅಂತರಂಗವನ್ನೇ ಜಾಗೃತಗೊಳಿಸುತ್ತವೆ. ಎಕ್ಸಾಕ್ಟ್ಲಿ. ಆ ಕಾವಲಾಳುಗಳು ಆ ಕ್ಷಣದಲ್ಲಿ ಸೈನಿಕರಾಗಿರದೆ ಕೇವಲ ಮನುಷ್ಯರಾಗಿ ಸ್ಪಂದಿಸಿದ್ರು. ಅಂದರೆ ಸತ್ಯವನ್ನ ಗ್ರಹಿಸಲು ದೊಡ್ಡ ಪಾಂಡಿತ್ಯಕ್ಕಿಂತ ಮುಕ್ತವಾದ ಮನಸ್ಸು ಹೆಚ್ಚು ಮುಖ್ಯ ಅನಿಸ್ತಿದೆ. ಹೌದು, ಅದೇ ಇದರ ಸಾರಾಂಶ. ಆದರೆ ಕಾವಲಾಳುಗಳ ಈ ಪ್ರಾಮಾಣಿಕ ಒಪ್ಪಿಗೆಯನ್ನ ಕೇಳಿದ ಮೇಲೆ ಫರಿಸಾಯರ ಪ್ರತಿಕ್ರಿಯೆ ಇದೆಯಲ್ಲ, ಅದು ನಮ್ಮನ್ನ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಅವರು ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಅವರು ಕಾವಲಾಳುಗಳನ್ನ ಗೇಲಿ ಮಾಡ್ತಾರೆ. ಏನು, ನೀವು ಕೂಡ ಅವನಿಗೆ ಮರುಳಾಗ್ಬಿಟ್ಟಿರಾ? ನಮ್ಮ ಮುಖಂಡರಲ್ಲಾಗಲಿ ಫರಿಸಾಯರಲ್ಲಾಗಲಿ ಯಾರಾದರೂ ಅವನನ್ನು ನಂಬಿದ್ದುಂಟಾ ಅಂತ ದರ್ಪದಿಂದ ಕೇಳ್ತಾರೆ. ಇದು ಅವರ ಈಗೋನ ತೋರಿಸುತ್ತೆ. ಅಷ್ಟು ಮಾತ್ರವಲ್ಲದೆ ಧರ್ಮಶಾಸ್ತ್ರದ ಗಂಧವೂ ಇಲ್ಲದ ಜನಜಂಗುಳಿ ಶಾಪಗ್ರಸ್ತವಾಗಿದೆ ಅಂತ ಸಾಮಾನ್ಯ ಜನರನ್ನ ನಿಂದಿಸ್ತಾರೆ. ಇದು ಅಧಿಕಾರಶಾಹಿ ಅಂದ್ರೆ ಆ ಅಥಾರಿಟೇರಿಯನಿಸಂನ ಅತ್ಯಂತ ಸ್ಪಷ್ಟವಾದ ಲಕ್ಷಣ. ತರ್ಕಬದ್ಧವಾದ ಉತ್ತರ ಇಲ್ಲದಾಗ ಅಧಿಕಾರದಲ್ಲಿರುವವರು ಎಲಿಟಿಸಂನ ಅಂದ್ರೆ ತಮ್ಮ ಮೇಲ್ವರ್ಗದ ಅಹಂಕಾರವನ್ನ ಅಸ್ತ್ರವನ್ನಾಗಿ ಬಳಸ್ತಾರೆ. ಅಂದ್ರೆ ನಾವು ಗ್ರೇಟ್, ನಮ್ಗೆಲ್ಲ ಗೊತ್ತು ಅನ್ನೋ ತರ. ಹೌದು, ನಾವು ಪಂಡಿತರು, ನಾವು ಒಪ್ಪಿಲ್ಲ, ಹಾಗಾಗಿ ಅದು ಸುಳ್ಳು ಅನ್ನೋದು ಅವರ ವಾದ. ಇಲ್ಲಿ ಅವರು ಯೇಸುವಿನ ಬೋಧನೆಗಳಲ್ಲಿ ಏನಿದೆ ಅಂತ ಪರಿಶೀಲಿಸೋ ಕನಿಷ್ಠ ಪ್ರಯತ್ನವನ್ನು ಮಾಡೋದಿಲ್ಲ. ಕಂಟೆಂಟ್ ಬಗ್ಗೆ ಅವ್ರ ಗಮನನೇ ಇರಲಿಲ್ಲ. ಬದಲಾಗಿ ಯಾರು ಅದನ್ನ ಬೆಂಬಲಿಸ್ತಾ ಇದ್ದಾರೆ ಅನ್ನೋದರ ಆಧಾರದ ಮೇಲೆ ಅದನ್ನ ತಿರಸ್ಕರಿಸ್ತಾರೆ. ಸಾಮಾನ್ಯ ಜನರನ್ನ ಶಾಪಗ್ರಸ್ತರು ಅಂತ ಕರೆಯೋ ಮೂಲಕ ತಾವು ಆ ಜನರಿಗಿಂತ ಮೇಲಿನವರು ಅನ್ನೋ ಭ್ರಮೆಯನ್ನ ಗಟ್ಟಿಗೊಳಿಸ್ಕೊಳ್ತಾರೆ. ಒಂದು ನಿಮಿಷ, ಇಲ್ಲಿಯೇ ನಾವು ಸ್ವಲ್ಪ ಆಳವಾಗಿ ಇಳಿಬೇಕಾಗಿದೆ. ನನಗೆ ಈ ಪಠ್ಯದಲ್ಲಿ ಅರಗಿಸಿಕೊಳ್ಳಲು ಸಾಧ್ಯವಾಗೋದ ಒಂದು ದೊಡ್ಡ ಪ್ರಶ್ನೆ ಇದೆ. ಖಂಡಿತ ಕೇಳಿ. ಈ ಫರಿಸಾಯರು ಯಾರು? ಅವರು ಆ ಕಾಲದ ಅತಿದೊಡ್ಡ ಪಂಡಿತರು, ಧರ್ಮಶಾಸ್ತ್ರವನ್ನ ಕರತಲಾಮಲ್ಕ ಮಾಡ್ಕೊಂಡವರು, ದಿನವಿಡೀ ಗ್ರಂಥಗಳನ್ನೇ ಓದುವರು. ಹೌದು, ಸ್ಕಾಲರ್ಸ್ ಅವರು. ಆದರೂ ಅವರು ಕಾವಲಾಳುಗಳಿಗೆ ಗಲಿಲೇಯದಿಂದ ಯಾವ ಪ್ರವಾದಿಯೂ ತಲೆ ಎತ್ತುವುದಿಲ್ಲ, ಬೇಕಾದರೆ ಶಾಸ್ತ್ರ ಓದಿ ನೋಡು ಅಂತ ಅತ್ಯಂತ ಖಚಿತವಾಗಿ ಹೇಳ್ತಾರೆ. ಅಲ್ಲಿಯೇ ಇರೋದು ಟ್ವಿಸ್ಟ್. ಅದೇ, ನಮ್ಮ ಮುಂದಿರೋ ಐತಿಹಾಸಿಕ ದಾಖಲೆಗಳು ಹೇಳೋ ಹಾಗೆ ಹಳೆಯ ಒಡಂಬಡಿಕೆಯ ಪ್ರಸಿದ್ಧ ಪ್ರವಾದಿಗಳಾದ ಯೋನಾ ಮತ್ತು ಎಲಿಷಾ ಅನ್ನೋರು
ಇದೇ ಗಲಿಲೆಯ ಪ್ರಾಂತ್ಯದವರೇ ಆಗಿದ್ರು. ಅಷ್ಟು ದೊಡ್ಡ ಪಂಡಿತರಿಗೆ ತಮ್ಮದೇ ಇತಿಹಾಸ ಗೊತ್ತಿರ್ಲಿಲ್ವಾ? ಇದು ನಿಜಕ್ಕೂ ಆಶ್ಚರ್ಯ ತರುವಂಥದ್ದು. ಅವರು ಯೋನಾ ಪ್ರವಾದಿ ಗಲಿಲೇದವನು ಅನ್ನೋ ಇತಿಹಾಸವನ್ನ ಮರೆತರು ಅಂದ್ರೆ ನಂಬೋಕೆ ಕಷ್ಟ ಗೊತ್ತಲ್ಲ. ಇದು ಕೇವಲ ಮರವೋ ಅಥವಾ ಬೇಕೆಂತಲೇ ಸತ್ಯವನ್ನ ಮುಚ್ಚಿ ಹಾಕೋ ಕುತಂತ್ರವೋ? ನೀವು ಕೇಳಿದ ಈ ಪ್ರಶ್ನೆಯೇ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಕ್ಲಿಷ್ಟಕರವಾದ ಮತ್ತೆ ಕುತೂಹಲಕಾರಿ ಘಟ್ಟ. ಅವರದನ್ನ ಬೇಕಂತಲೇ ಮುಚ್ಚಿ ಹಾಕಿದ್ರು ಅನ್ನೋದಕ್ಕಿಂತ ಇಲ್ಲಿ ನಾವು ಸೈಕಾಲಜಿಯ ಮೋಟಿವೇಟೆಡ್ ರೀಸನಿಂಗ್ ಅನ್ನ ಅರ್ಥ ಮಾಡ್ಕೋಬೇಕು. ಪ್ರೇರೇಪಿತ ತರ್ಕ ಅಂದ್ರೆ ಏನು? ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಮನುಷ್ಯನ ಮೆದುಳು ಯಾವಾಗ್ಲೂ ಸತ್ಯವನ್ನ ಹುಡ್ಕೋ ಯಂತ್ರವಲ್ಲ, ಅದು ನಂಬಿಕೆಯನ್ನ ರಕ್ಷಿಸೋ ಯಂತ್ರ. ಓ ವಾವ್, ಇದೊಂದು ಪವರ್ಫುಲ್ ಸ್ಟೇಟ್ಮೆಂಟ್. ಹೌದು. ಫರಿಸಾಯರ ಇಡೀ ಅಸ್ತಿತ್ವ, ಅವರ ಸಾಮಾಜಿಕ ಸ್ಥಾನಮಾನ, ಅವರ ಅಧಿಕಾರ ಎಲ್ಲವೂ ಅವರು ಪ್ರತಿನಿಧಿಸ್ತಾ ಇದ್ದ ವ್ಯವಸ್ಥೆಯ ಮೇಲೆ ನಿಂತಿತ್ತು. ಯೇಸು ಆ ವ್ಯವಸ್ಥೆಯನ್ನ ಪ್ರಶ್ನಿಸ್ತಾ ಇದ್ರು. ಅಂದ್ರೆ ಅವರ ಪವರ್ಗೆ ಥ್ರೆಟ್ ಇತ್ತು. ಕರೆಕ್ಟ್. ಯಾವಾದ್ರೂ ನಮ್ಮ ಮೂಲಭೂತ ನಂಬಿಕೆ ಅಥವಾ ಅಧಿಕಾರಕ್ಕೆ ಧಕ್ಕೆ ಆಗುತ್ತೋ ಆಗ ನಮ್ಮ ಮೆದುಳಿನ ಅಮಿಗ್ಡ್ಯಾಲ ಅನ್ನೋ ಭಾಗ ಅದನ್ನ ಭೌತಿಕ ದಾಳಿ ಅಂತಾನೆ ಪರಿಗಣಿಸಿ ಫೈಟ್ ಆರ್ ಫ್ಲೈಟ್ ಪ್ರತಿಕ್ರಿಯೆಯನ್ನ ನೀಡತ್ತೆ. ಲೈಕ್ ಯಾರಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಆಗೋ ರಿಯಾಕ್ಷನ್? ಎಕ್ಸಾಕ್ಟ್ಲಿ. ಆ ಕ್ಷಣದಲ್ಲಿ ಫರಿಸಾಯರ ಮೆದುಳು ಯೇಸುವನ್ನ ವಿರೋಧಿಸಲು ಬೇಕಾದ ತರ್ಕವನ್ನ ಮಾತ್ರ ಹುಡುಕ್ತಾ ಇತ್ತು ಹೊರತು ವಸ್ತುನಿಷ್ಠ ಸತ್ಯವನ್ನಲ್ಲ. ಅಂದ್ರೆ ಅವ್ರಿಗೆ ಬೇಕಾದನ್ನ ಮಾತ್ರ ಅವ್ರು ಯೋಚನೆ ಮಾಡ್ತಾ ಇದ್ರು. ಹೌದು. ಯೋನಾ ಮತ್ತು ಎಲಿಷಾ ಗಲಿಲೇಯದವರು ಅನ್ನೋ ಸತ್ಯ ಅವರ ನೆನಪಿನಾಳದಲ್ಲಿ ಇದ್ರೂ ಅವರ ಮೆದುಳು ಆ ಮಾಹಿತಿಯನ್ನ ಆಕ್ಸೆಸ್ ಮಾಡದಂತೆ ಬ್ಲಾಕ್ ಮಾಡಿತ್ತು. ಓ, ದಾಟ್ಸ್ ಕ್ರೇಜಿ. ಯಾಕೆಂದ್ರೆ ಆ ಸತ್ಯ ಅವರ ಅಹಂಕಾರಕ್ಕೆ ಮಾರಕವಾಗಿತ್ತು. ಅವರು ಕುತಂತ್ರ ಮಾಡಿದ್ದಲ್ಲ, ಅವರ ದ್ವೇಷ ಮತ್ತು ಪೂರ್ವಾಗ್ರಹ ಅವರನ್ನ ಅಕ್ಷರಶಃ ಬೌದ್ಧಿಕವಾಗಿ ಕುರುಡರನ್ನಾಗಿ ಮಾಡಿತ್ತು. ಇದು ನಿಜಕ್ಕೂ ಬೆರಗುಗೊಳಿಸುವಂತಹದು. ಅಂದ್ರೆ ನೀವು ಎಷ್ಟೇ ಓದಿರ್ಲಿ, ಎಷ್ಟೇ PhDಗಳನ್ನ ಮಾಡಿರ್ಲಿ, ನಿಮ್ಮ ಒಳಗಿನ ಪೂರ್ವಾಗ್ರಹ ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನೇ ಹೈಜಾಕ್ ಮಾಡಬಲ್ಲದು ಅಂತಾಯ್ತು. ಖಂಡಿತ. ಎಜುಕೇಷನ್ ಬೇರೆ, ಓಪನ್ ಮೈಂಡೆಡ್ನೆಸ್ ಬೇರೆ. ಜ್ಞಾನ ಮತ್ತು ವಿವೇಚನೆ ಎರಡೂ ಒಂದೇ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಎಂತಹ ಅದ್ಭುತವಾದ ಒಳನೋಟ ಇದು. ಆದರೆ ಈ ಕಗ್ಗತ್ತಲೆಯ ಅಹಂಕಾರದ ವಾತಾವರಣದಲ್ಲೂ ಒಂದು ಸಣ್ಣ ಬಿರುಕು ಕಾಣಿಸ್ಕೊಳ್ಳುತ್ತೆ. ಹೌದು. ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗತ್ತೆ ಅಲ್ಲಿ. ಆ ಬಹುಮತದ ಗುಂಪಿನೊಳಗಿಂದಲೇ ಒಬ್ಬಂಟಿ ಧ್ವನಿಯೊಂದೇಳುತ್ತೆ. ಅದೇ ನಿಕೋದೇಮ ಅನ್ನೋ ವ್ಯಕ್ತಿ. ನಿಜ. ನಿಕೋದೇಮನ ಪಾತ್ರ ಇಲ್ಲಿ ಅತ್ಯಂತ ರೋಚಕವಾಗಿದೆ. ಆತ ಹೊರಗಿನವನಲ್ಲ. ಆತ ಅದೇ ಫರಿಸಾಯರ ಗುಂಪಿನ, ಅದೇ ಗಣ್ಯ ವರ್ಗದ ಒಬ್ಬ ಪ್ರಮುಖ ಸದಸ್ಯ. ಅಂದ್ರೆ ಅವರದೇ ಟೀಮ್ನವನು. ಹೌದು. ಹಿಂದೆ ಆತ ಯೇಸುವನ್ನ ಕಾಣಲು ಕತ್ತಲೆಯಲ್ಲಿ ಗುಟ್ಟಾಗಿ ಬಂದಿದ್ದ. ಆದ್ರೆ ಈಗ ಆ ಇಡೀ ಅಹಂಕಾರದ ಸಭೆಯಲ್ಲಿ ಎಲ್ಲರ ಮುಂದೆಯೇ ಎದ್ದು ನಿಂತು ಒಂದು ಅತ್ಯಂತ ತಾರ್ಕಿಕವಾದ ಮತ್ತೆ ನ್ಯಾಯಸಮ್ಮತವಾದ ಪ್ರಶ್ನೆಯನ್ನು ಕೇಳ್ತಾನೆ. ಕರೆಕ್ಟ್. ಅವನ ಆ ಧೈರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಆತ ಕೇಳೋ ಪ್ರಶ್ನೆ ಬಹಳ ನೇರವಾಗಿದೆ. ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನ ಕೇಳದೆ, ಆತನು ಮಾಡಿರುವುದನ್ನ ಕಂಡುಕೊಳ್ಳದೆ ಆತನನ್ನ ದೋಷಿ ಎಂದು ನಿರ್ಧರಿಸುವುದು ಶಾಸ್ತ್ರಸಮ್ಮತವೇ ಅಂತ ಕೇಳ್ತಾನೆ. ಇದು ನ್ಯಾಯಾಲಯದ ಮೂಲಭೂತ ತತ್ವ ಅಲ್ವಾ? ಹೌದು. ನಿಕೋದೇಮನ ಈ ನಡೆಯನ್ನ ಅರ್ಥ ಮಾಡೋಕೆ ನಾವು ಇದನ್ನ ಇಂದಿನ ಒಂದು ಸನ್ನಿವೇಶಕ್ಕೆ ಹೋಲಿಸೋಣ. ಇದನ್ನ ಕೇವಲ ಒಂದು ವಾಟ್ಸಾಪ್ ಗ್ರೂಪ್ನ ಜಗಳಕ್ಕೆ ಹೋಲಿಸಿದರೆ ಇದರ ತೀವ್ರತೆ ಅರ್ಥವಾಗೋದಿಲ್ಲ. ಹೌದು. ಅದೊಂದು ದೊಡ್ಡ ರಿಸ್ಕ್ ಆಗಿತ್ತು ಅವನಿಗೆ. ಸೊ ಇದನ್ನ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಾರ್ಪೊರೇಟ್ ಕಂಪನಿಯ ಬೋರ್ಡ್ ರೂಮ್ಗೆ ಹೋಲಿಸೋಣ. ಆ ಬೋರ್ಡ್ ಆಫ್ ಡೈರೆಕ್ಟರ್ ಸಭೆಯಲ್ಲಿರೋ ಪ್ರತಿಯೊಬ್ಬರೂ ಭಾರೀ ಪ್ರಭಾವಿಗಳು. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಅವರೆಲ್ಲರೂ ಸೇರಿ ಒಬ್ಬ ಸಾಮಾನ್ಯ ಉದ್ಯೋಗಿಯನ್ನ ಆತನ ಕಡೆಯ ವಾದವನ್ನ ಕೇಳದೆಯೇ ವಜಾಗೊಳಿಸಲು ನಿರ್ಧರಿಸ್ತಾ ಇದ್ದಾರೆ ಅಂದ್ಕೊಳ್ಳಿ. ಆಗ ಆ ಬೋರ್ಡ್ನಲ್ಲಿರೋ ಒಬ್ಬನೇ ಒಬ್ಬ ನಿರ್ದೇಶಕ ಎದ್ದು ನಿಂತು, ಇದು ನಮ್ಮ ಕಂಪನಿಯ ನಿಯಮಗಳಿಗೆ ವಿರುದ್ಧ ಅಂತ ಹೇಳ್ತಾನೆ. ಹೌದು, ಆತನಿಗೆ ತನ್ನನ್ನ ತಾನು ಸಮರ್ಥಿಸಿಕೊಳ್ಳೋ ಅವಕಾಶ ಅಂದ್ರೆ ಒಂದು ಫೇರ್ ಟ್ರಯಲ್ ನೀಡಲೇಬೇಕು ಅಂತ ವಾದಿಸ್ತಾನೆ. ಆತ ಹಾಗೆ ಮಾಡಿದ್ರೆ ಆತನ ಇಡೀ ವೃತ್ತಿಜೀವನ, ಆತನ ಸಂಪತ್ತು, ಆತನ ಸಾಮಾಜಿಕ ಸ್ಥಾನಮಾನ ಎಲ್ಲವೂ ಅಪಾಯಕ್ಕೆ ಸಿಲುಕ್ತಲ್ವಾ? ಖಂಡಿತ. ಅವನು ತನ್ನದೇ ಜನರ ವಿರುದ್ಧ ತಿರುಗಿಬಿದ್ದ ಹಾಗೆ. ನಿಕೋದೇಮ ಮಾಡಿದ್ದು ಇದನ್ನೇ ಅಲ್ವಾ? 100% ನೀವು ಕೊಟ್ಟ ಈ ಕಾರ್ಪೊರೇಟ್ ವಿಸಿಲ್ ಬ್ಲೋವರ್ ಉದಾಹರಣೆ ನಿಕೋದೇಮ ಎದುರಿಸಿದ ನೈತಿಕ ಅಪಾಯವನ್ನ, ಆ ರಿಸ್ಕ್ ಅನ್ನ ಕರಾರುವಾಗಿ ಕಟ್ಟಿಕೊಡುತ್ತೆ. ಯಾಕಂದ್ರೆ ಅವನು ಅಲ್ಲಿ ಯೇಸುವಿನ ಬೋಧನೆಗಳನ್ನ ಪ್ರಮೋಟ್ ಮಾಡ್ತಾ ಇಲ್ಲ. ಎಕ್ಸಾಕ್ಟ್ಲಿ. ನಿಕೋದೇಮ ಅಲ್ಲಿ ಯೇಸುವಿನ ಬೋಧನೆಗಳನ್ನ ಬೆಂಬಲಿಸಿ ಮಾತ್ನಾಡ್ತಾ ಇಲ್ಲ. ಆತ ಮಾತ್ನಾಡ್ತಾ ಇರೋದು ಪ್ರಕ್ರಿಯೆಯ ಬಗ್ಗೆ, ನ್ಯಾಯದ ಬಗ್ಗೆ. ಆತ ತನ್ನದೇ ಗುಂಪಿನವರಿಗೆ ಕನ್ನಡಿ ಹಿಡ್ತಾ ಇದ್ದಾನೆ. ಲೈಕ್
ನೀವು ಮಾಡ್ತಾ ಇರೋದು ತಪ್ಪು ಅಂತ ತೋರಿಸ್ತಾ ಇದ್ದಾನೆ. ಹೌದು, ನಾವು ಧರ್ಮಶಾಸ್ತ್ರದ ರಕ್ಷಕರು ಅಂತ ಹೇಳ್ಕೊಳ್ತೀವಿ, ಆದ್ರೆ ನಾವು ತೀರ್ಪು ನೀಡುವಾಗ ಅದೇ ಧರ್ಮಶಾಸ್ತ್ರದ ಮೂಲಭೂತ ತತ್ವವನ್ನೇ ಮುರಿತಾ ಇದೀವಿ ಅನ್ನೋದನ್ನ ಆತ ಬೆತ್ತಲೆ ಮಾಡ್ತಾನೆ. ಒಬ್ಬನ ವಾದವನ್ನ ಕೇಳದೆ ಶಿಕ್ಷಿಸಬಾರದು ಅನ್ನೋ ತತ್ವ. ಕರೆಕ್ಟ್. ಪಿಯರ್ ಪ್ರೆಷರ್ ಅಂದ್ರೆ ಬಹುಮತದ ಒತ್ತಡದ ನಡುವೆ ತನ್ನದೇ ಉನ್ನತ ವರ್ಗದ ಸೋಗ್ಲಾನಿತನವನ್ನ ಎಕ್ಸ್ಪೋಸ್ ಮಾಡೋದು ಸಾಮಾನ್ಯ ಧೈರ್ಯವಲ್ಲ. ಅದೇ ಅಧಿಕಾರ ಮತ್ತೆ ಅಹಂಕಾರದಲ್ಲಿ ಮುಳುಗಿದ್ದ ಆ ಗುಂಪು ನಿಕೋದೇಮನ ಈ ಲಾಜಿಕಲ್ ಪ್ರಶ್ನೆಯನ್ನ ಹೇಗೆ ಸ್ವೀಕರಿಸಿತು? ಅವರು ಓ ಹೌದಲ್ಲ, ನಾವು ತಪ್ಪು ಮಾಡ್ತಾ ಇದೀವಿ ಅಂತ ಒಪ್ಕೊಂಡ್ರಾ? ಖಂಡಿತ ಇಲ್ಲ. ಹಿಸ್ಟ್ರಿ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ನಮ್ಮ ದಾಖಲೆಗಳು ಹೇಳೋ ಹಾಗೆ ಫರಿಸಾಯರ ಪ್ರತಿಕ್ರಿಯೆ ಮತ್ತಷ್ಟು ಉಗ್ರವಾಗುತ್ತೆ. ಅವರು ನಿಕೋದೇಮನಿಗೂ ತಿರುಗೇಟ್ ನೀಡ್ತಾರೆ. ನೀನೂ ಗಲೀಲೆಯದವನೋ? ಪವಿತ್ರ ಗ್ರಂಥವನ್ನ ಓದಿ ನೋಡು, ಗಲೀಲೆಯದಿಂದ ಯಾವ ಪ್ರವಾದಿಯೂ ತಲೆ ಎತ್ತುವುದಿಲ್ಲ ಅಂತ ಆತನ ಬಾಯನ್ನು ಮುಚ್ಚಿಸ್ತಾರೆ. ಇದು ತುಂಬಾನೇ ಟಾಕ್ಸಿಕ್ ಬಿಹೇವಿಯರ್. ಇಲ್ಲಿ ಯಾವುದೇ ತರ್ಕಬದ್ಧವಾದ ಚರ್ಚೆ ನಡೀತಾ ಇಲ್ಲ, ಬದಲಾಗಿ ನೇರವಾದ ವೈಯಕ್ತಿಕ ದಾಳಿ ನಡೀತಾ ಇದೆ. ಹೌದು, ಇದಕ್ಕೆ ಲಾಜಿಕ್ನಲ್ಲಿ ಆಡ್ ಹಾಮಿನಮ್ ಅಟ್ಯಾಕ್ ಅಂತ ಕರೀತಾರೆ. ಆಡ್ ಹಾಮಿನಮ್ ಅಂದ್ರೆ ವ್ಯಕ್ತಿ ಮೇಲೆ ದಾಳಿ ಮಾಡೋದಲ್ವಾ? ಹೌದು. ಯಾವಾಗ ನಿಮ್ಮ ಬಳಿ ಎದುರಾಳಿಯ ವಾದವನ್ನ ಖಂಡಿಸಲು ಸತ್ಯ ಅಥವಾ ತರ್ಕ ಇರೋದಿಲ್ಲವೋ ಆಗ ನೀವು ಎದುರಾಳಿಯ ವ್ಯಕ್ತಿತ್ವದ ಮೇಲೆ, ಆತನ ಹಿನ್ನೆಲೆಯ ಮೇಲೆ ದಾಳಿ ಮಾಡ್ತೀರಾ. ಓ, ಲೈಕ್ ಟಾಪಿಕ್ ಚೇಂಜ್ ಮಾಡೋದು. ಕರೆಕ್ಟ್. ನಿಕೋದೇಮ ಕೇಳಿದ್ದು ನ್ಯಾಯಾಂಗ ಪ್ರಕ್ರಿಯೆಯ ಬಗ್ಗೆ, ಆದ್ರೆ ಅವರು ಉತ್ತರಿಸಿದ್ದು ಆತನ ಭೌಗೋಳಿಕ ನಿಷ್ಠೆಯ ಬಗ್ಗೆ. ಅಂದ್ರೆ ನೀನು ಗಲೀಲೆಯದವನೋ ಅಂತ. ಈ ಮೂಲಕ ಅವರು ವಿಷಯಾಂತರ ಮಾಡಿದ್ರು. ಇತಿಹಾಸದುದ್ದಕ್ಕೂ ಸತ್ಯವನ್ನ ಎದುರಿಸಲಾಗದ ಪ್ರತಿಯೊಂದು ದಬ್ಬಾಳಿಕೆಯ ವ್ಯವಸ್ಥೆಯೂ ಇದೇ ತಂತ್ರವನ್ನ ಬಳಸ್ತಾ ಬಂದಿದೆ. ಇದೆಲ್ಲವನ್ನು ಒಟ್ಟಾಗಿ ಸೇರಿಸಿ ನೋಡಿದಾಗ ಈ ಘಟನೆ ಕೇವಲ ಪ್ರಾಚೀನ ಕಾಲದ ಜೆರುಸಲೇಂನ ಬೀದಿಗಳಿಗೆ ಸೀಮಿತವಾದ ಕಥೆಯಾಗಿ ಉಳಿಯೋದಿಲ್ಲ. ಖಂಡಿತ ಇಲ್ಲ. ಇದು ಇವತ್ತಿಗೂ ರಿಲೆವೆಂಟ್ ಆಗಿದೆ. ಇದು ಮನುಷ್ಯನ ಮನಸ್ಸಿನ ಅತ್ಯಂತ ಕರಾಳ ಮತ್ತು ಅತ್ಯಂತ ಪ್ರಕಾಶಮಾನವಾದ ಮುಖಗಳನ್ನ ಏಕಕಾಲದಲ್ಲಿ ಅನಾವರಣೆಗೊಳಿಸುತ್ತೆ. ಮಾಹಿತಿಯ ಕೊರತೆಯಿಂದ ಗೊಂದಲಕ್ಕೀಡಾದ ಜನಸಾಮಾನ್ಯರು ಒಂದು ಕಡೆ, ಅಧಿಕಾರದ ಅಹಂಕಾರದಿಂದ ಪ್ರೇರೇಪಿತ ತರ್ಕದಿಂದ ಕುರುಡಾದ ಫರಿಸಾಯರು ಇನ್ನೊಂದು ಕಡೆ. ಹೌದು, ಜತೆಗೆ ಅಧಿಕಾರದ ಆದೇಶಕ್ಕಿಂತ ಸತ್ಯದ ದನಿಗೆ ಬೆಲೆಕೊಟ್ಟ ಆ ಕಾವಲಾಳುಗಳು, ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲವನ್ನೂ ಕಳೆದುಕೊಳ್ಳುವ ಅಪಾಯವಿದ್ರೂ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ನಿಂತ ನಿಕೋದೇಮ. ಈ ಪ್ರತಿಯೊಂದು ಪಾತ್ರಗಳು ನಮ್ಮ ಇಂದಿನ ಸಮಾಜದಲ್ಲಿ ಸಜೀವವಾಗಿವೆ. ಖಂಡಿತ. ಈ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನಂದ್ರೆ, ನಮ್ಮ ನಂಬಿಕೆಗಳು ನಮ್ಮನ್ನ ಸತ್ಯದತ್ತ ಕೊಂಡೊಯ್ಯಬೇಕೇ ಹೊರತು ಸತ್ಯವನ್ನ ತಡೆಯುವ ಗೋಡೆಗಳಾಗ್ಬಾರ್ದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಯಾರನ್ನಾದ್ರೂ ಅವರು ಬಂದ ಹಿನ್ನೆಲೆ, ಅವರ ಭಾಷೆ ಅಥವಾ ಅವರ ಸ್ಥಾನಮಾನದ ಕಾರಣಕ್ಕಾಗಿ ತಿರಸ್ಕರಿಸ್ತಾ ಇದ್ದೀವಿ ಅಂದ್ರೆ ನಾವು ಆ ಪ್ರಾಚೀನ ಫರಿಸಾಯರಂತೆಯೇ ವರ್ತಿಸ್ತಾ ಇದ್ದೀವಿ ಅಂತ ಅರ್ಥ. ನಿಜ. ಸತ್ಯವನ್ನ ಅರ್ಗಿಸ್ಕೊಳ್ಳುವ ಮುಕ್ತತೆ ಮತ್ತು ನ್ಯಾಯಕ್ಕಾಗಿ ನಿಲ್ಲುವ ನಿಕೋದೇವನ ಧೈರ್ಯ ಇವೆರಡೂ ಯಾವುದೇ ಆರೋಗ್ಯಕರ ಸಮಾಜಕ್ಕೆ ಅತ್ಯಗತ್ಯ. ಹೌದು. ಈ ಆಳವಾದ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೊಂದು ಪ್ರಮುಖವಾದ ಆಲೋಚನೆಯನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ನಾವು ಈ ಕಥೆಯನ್ನ ಕೇಳಿ ಆ ಕಾಲದ ಫರಿಸಾಯರು ಎಷ್ಟೊಂದು ಕುರುಡರಾಗಿದ್ರು, ತಮ್ಮದೇ ಇತಿಹಾಸವನ್ನ ಮರೆತು ಅಹಂಕಾರದಿಂದ ವರ್ತಿಸಿದ್ರು ಅಂತ ಅವ್ರನ್ನ ಸುಲಭವಾಗಿ ಟೀಕಿಸ್ತೀವಿ. ಹೌದು, ಬೇರೆಯವ್ರನ್ನ ಜಡ್ಜ್ ಮಾಡೋದು ಸುಲಭ. ನಾವಿಂದು 21ನೇ ಶತಮಾನದಲ್ಲಿದ್ದೀವಿ. ನಮ್ಮ ಬಳಿ ವಿಜ್ಞಾನವಿದೆ, ಬೆರಳ ತುದಿಯಲ್ಲಿ ಇಂಟರ್ನೆಟ್ ಇದೆ, ನಾವೆಲ್ಲರೂ ಅತ್ಯಂತ ಸುಶಿಕ್ಷಿತರು, ತಾರ್ಕಿಕರು ಅಂತ ನಾವು ಹೆಮ್ಮೆ ಪಡ್ತೀವಿ. ಆದ್ರೆ ಟೆಕ್ನಾಲಜಿ ಬಂದ ತಕ್ಷಣ ನಮ್ಮ ಸೈಕಾಲಜಿ ಬದಲಾಗೋದಿಲ್ಲವಲ್ಲ? ಎಕ್ಸಾಕ್ಟ್ಲಿ. ವಿಜ್ಞಾನ ಅಥವಾ ತಂತ್ರಜ್ಞಾನ ನಮ್ಮ ಮನುಷ್ಯ ಸಹಜವಾದ ಮನೋವಿಜ್ಞಾನವನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ನಮ್ಮನ್ನ ನಾವು ಈ ಕನ್ನಡಿಯ ಮುಂದೆ ನಿಲ್ಲಿಸ್ಕೊಂಡು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು. ಏನದು? ಇಂದಿನ ನಮ್ಮ ಈ ಆಧುನಿಕ ತಾರ್ಕಿಕ ಸಮಾಜದಲ್ಲಿ ಕೇವಲ ನಮಗೆ ಇಷ್ಟವಿಲ್ಲದ ಮೂಲದಿಂದ, ಅದು ನಮಗೆ ಇಷ್ಟವಿಲ್ಲದ ವ್ಯಕ್ತಿ ಇರಬಹುದು, ನಾವು ದ್ವೇಷಿಸುವ ಪ್ರದೇಶವಿರಬಹುದು, ಅಥವಾ ನಮ್ಮ ಗುಂಪಿಗೆ ವಿರುದ್ಧವಾದ ವಿಚಾರಧಾರೆ ಇರಬಹುದು. ಹೌದು. ಅಲ್ಲಿಂದ ಒಂದು ಸ್ಪಷ್ಟವಾದ ಸತ್ಯ ನಮ್ಮ ಕಣ್ಮುಂದೆ ಬಂದಾಗ ಅದನ್ನ ನಾವು ಎಷ್ಟು ಬಾರಿ ಸುಲಭವಾಗಿ ತಿರಸ್ಕರಿಸ್ತಾ ಇದ್ದೀವಿ. ನಮ್ಮ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋಕೆ ಆ ಫರಿಸಾಯರಂತೆ ನಾವು ಎಷ್ಟೊಂದು ಐತಿಹಾಸಿಕ ಸತ್ಯಗಳನ್ನ ಬೇಕೆಂದೇ ಮರ್ತ್ಬಿಡ್ತಾ ಇದ್ದೀವಿ. ಇದು ನಿಜಕ್ಕೂ ನಾವು ಯೋಚನೆ ಮಾಡಬೇಕಾದ ವಿಷಯ. ನಮ್ಮೆಲ್ಲರ ಒಳಗೂ ನಮ್ಮದೇ ಆದ ಅಹಂಕಾರದ ಸಿಂಹಾಸನದ ಮೇಲೆ ಕುಳಿತಿರೋ ಒಬ್ಬ ಕುರುಡಾದ ಫರಿಸಾಯ ಅಡಗಿದ್ದಾನ? ಈ ಬಗ್ಗೆ ಆಳವಾಗಿ ಯೋಚಿಸಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.